ನಮಸ್ಕಾರ. ಕರ್ನಾಟಕದಲ್ಲಿ ಈಗ ಮಾರ್ಕೆಟ್ ಮ್ಯಾಟರ್ನ ಸಮಯ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರು ಪ್ರತಿದಿನ ಅದರ ಅಪ್ಡೇಟ್ ಬಯಸ್ತಾರೆ. ಹಾಗಾಗಿ ನಾವು ಮಾರ್ಕೆಟ್ ಮ್ಯಾಟರ್ನಲ್ಲಿ ಷೇರು ಮಾರುಕಟ್ಟೆ ಏನು ಹೇಳ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಹಾಗಾದ್ರೆ ನಿನ್ನೆಯ ಮಾರ್ಕೆಟ್ ಮ್ಯಾಟರ್ ಏನಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನಿನ್ನೆ ನಿಫ್ಟಿ ಸೂಚ್ಯಾಂಕ ಇಳಿಮುಖ ಕಂಡಿದೆ. 25,062ಕ್ಕೆ ಕ್ಲೋಸ್ ಆಗಿದೆ. ಆದರೆ -157.80 ಮೈನಸ್ ಕಂಡಿದೆ. ಇನ್ನು ಸೆನ್ಸೆಕ್ಸ್ ಕೂಡ ಮೈನಸ್ ಭಾರಿ ಇಳಿಕೆ ಕಂಡಿದೆ. 82,184.17 ಆದರೆ ಕ್ಲೋಸ್ ಆಗಿದ್ದು -542.47ಕ್ಕೆ ಕ್ಲೋಸ್ ಆಗಿದೆ. ಹಾಗಾದ್ರೆ ನಿನ್ನೆ ಏರಿಕೆ ಮತ್ತು ಇಳಿಕೆ ಕಂಡ ಕಂಪನಿಗಳು ಯಾವ್ಯಾವು, ಟಾಪ್ 5 ಯಾವ್ಯಾವುದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಏರಿಕೆ ಕಂಡ ಕಂಪನಿಗಳು ಯಾವ್ಯಾವುದು? ಒಲೆಸ್ಟ್ರಾ ಗ್ರೀನ್ ಟೆಕ್, ಫೋರ್ಸ್ ಮೋಟರ್ಸ್, ವಿಜಯ ಡಯಾಗ್ನಾಸ್ಟಿಕ್, ಫೈಸಲೋ ಡಿಜಿಟಲ್ ಹಾಗೆ ವಿ ಮಾರ್ಟ್ ರಿಟೇಲ್, ಈ 5 ಕಂಪನಿಗಳು ಏರಿಕೆ ಕಂಡವು ನಿನ್ನೆಯ ಮಾರ್ಕೆಟ್ನಲ್ಲಿ. ಆದರೆ ಇಳಿಕೆ ಕಂಡ ಯಾವ 5 ಕಂಪನಿಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಡಿಯನ್ ಎನರ್ಜಿ ತುಂಬಾ ದೊಡ್ಡ ಇಳಿಕೆ ಕಂಡಿದೆ, 29.49%, ತುಂಬಾ ದೊಡ್ಡದು. ಕೋಫೋರ್ಗ್ ಇಳಿಕೆ ಕಂಡಿದೆ. ಪರ್ಸಿಸ್ಟೆಂಟ್ ಸಿಸ್ಟಮ್, ಸಿಗ್ನಿಟಿ ಟೆಕ್ನಾಲಜೀಸ್ ಹಾಗೂ ಗಾಡ್ಫ್ರೇ ಫಿಲಿಪ್ಸ್ ಇವಿಷ್ಟು ಇಳಿಕೆ ಕಂಡಿರುವ ವಿಷಯಗಳು. ಇಳಿಕೆ ಕಂಡಿರೋ ಕಂಪನಿ, ಏರಿಕೆ ಕಂಡಿರೋ ಕಂಪನಿಯನ್ನ ನಾವು ನೋಡಿದ್ವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇವತ್ತಿನ ಮಾರ್ಕೆಟ್ ಮ್ಯಾಟರ್ನಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಇದಕ್ಕಿಂತ ಖುಷಿಯ ವಿಷಯ ಏನು ಗೊತ್ತಾ? ಅದು ರಾಜ್ಯದಲ್ಲಿ ಸಿದ್ಧವಾಗ್ತಾ ಇದೆ ಅನ್ನೋದು ಮತ್ತಷ್ಟು ಖುಷಿಯ ವಿಷಯ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪಿಸೋದಕ್ಕೆ ತಯಾರಿಗಳು ನಡೀತಾ ಇದೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಹಾಗೂ ಏರ್ ಬಸ್ ಸಂಸ್ಥೆಗಳು ಇಲ್ಲಿ ಹೆಲಿಕಾಪ್ಟರ್ ಉತ್ಪಾದನೆ ಮಾಡುತ್ತವೆ. ಇನ್ನು H-125 ಹೆಲಿಕಾಪ್ಟರ್ನ ಅಂತಿಮ ಜೋಡಣಾ ಘಟಕ ಇಲ್ಲಿ ಹಲವು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸೋದಿದೆ. ಅಲ್ಲದೆ ಈ ಭಾಗದಲ್ಲಿ ಆರ್ಥಿಕ ಪ್ರಗತಿಗೂ ಇದು ಕಾರಣ ಆಗತ್ತೆ. ದೇಶದಲ್ಲೇ ಮೊದಲ ಬಾರಿಗೆ ಖಾಸಗಿ ಹೆಲಿಕಾಪ್ಟರ್ನ ಉತ್ಪಾದನೆ ಮಾಡೋದಕ್ಕೆ ಈಗ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿ ತೀರ್ಮಾನ ಮಾಡಲಾಗಿದೆ. ನಾನೀಗ ಅದೇ ಪ್ರದೇಶದಲ್ಲಿ ಇದ್ದೇನೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಹಾಗೂ ಏರ್ಬೇಸ್ ಸಂಸ್ಥೆಗಳು ಈ ಒಂದು ಯೋಜನೆಗೆ ಮುಂದಾಗಿದ್ದು ಸಾವಿರಾರು ಉದ್ಯೋಗ ಸೃಷ್ಟಿಯ ನಿರೀಕ್ಷೆಯಲ್ಲಿ ಈಗ ಒಂದು ರೀತಿಯಾಗಿ ಆಶಾದಾಯಕ ಮೂಡಿಸಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಮೇಡ್ ಇನ್ ಇಂಡಿಯಾ ಯೋಜನೆಯಡಿ H-125 ಹೆಲಿಕಾಪ್ಟರ್ನ ಅಂತಿಮ ಜೋಡಣಾ ಘಟಕ ಏನಿದೆ ಅದನ್ನು ಈಗ ಸ್ಥಾಪಿಸಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ನಾವು ನೋಡೋದಾದರೆ ಫ್ರಾನ್ಸ್, ಅಮೆರಿಕ ಮತ್ತು ಬ್ರೆಜಿಲ್ ಬಳಿಕ ಭಾರತದಲ್ಲಿ H-125 ಹೆಲಿಕಾಪ್ಟರ್ ಉತ್ಪಾದನೆ ಘಟಕ ಸ್ಥಾಪನೆ ಮಾಡಲಾಗ್ತಾ ಇರತಕ್ಕಂಥದ್ದು. ಇಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಈ ಒಂದು ಘಟಕವನ್ನು ಸೆಳೆಯಲು ತೀವ್ರವಾದಂತಹ ಪ್ರಯತ್ನವನ್ನು ನಡೆಸಿದರು. ಆದರೆ ಅಂತಿಮವಾಗಿ ಕೋಲಾರದ ವೇಮಗಲ್ನಲ್ಲೇ ಈ ಒಂದು ಸಂಸ್ಥೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಹೆಮ್ಮೆಯ ವಿಚಾರ ಆಗಿರ್ತಕ್ಕಂಥದ್ದು. ಇದು ರಾಜ್ಯದ ಯುವಕರ ಪಾಲಿಕೆ ಒಂದು ರೀತಿಯಾಗಿ ಉದ್ಯೋಗ ಸೃಷ್ಟಿಯಲ್ಲಿ ನಿರೀಕ್ಷೆ ಇಟ್ಕೋಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು H-125 ಹೆಲಿಕಾಪ್ಟರ್ ಮೌಂಟ್ ಎವರೆಸ್ಟ್ನಲ್ಲೂ ಕೂಡ ಲ್ಯಾಂಡ್ ಆಗಿದೆ ಅನ್ನುವಂತಹ ಹೆಗ್ಗಳಿಕೆ ಸಹ ಹೊಂದಿದೆ. ಈಗ ಆಲ್ರೆಡಿ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಸಂಸ್ಥೆ ಉಪಗ್ರಹ ತಯಾರಿಕಾ ಘಟಕ ಹೊಂದಿರೋದ್ರಿಂದ ಈ ಒಂದು ಯೋಜನೆಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಆರಂಭದಲ್ಲಿ ವರ್ಷಕ್ಕೆ 10 ಹೆಲಿಕಾಪ್ಟರ್ ಜೋಡಣೆಯನ್ನು ಮಾಡೋದಕ್ಕೆ ಈಗ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಟಾಟಾ ಹಾಗೂ ಏರ್ಬೇಸ್ ಸಂಸ್ಥೆಗಳ ಇತರ ಘಟಕಗಳು ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ತಯಾರಾದಂತಹ ಬಿಡಿ ಭಾಗಗಳನ್ನು ಈ ಘಟಕಗಳಲ್ಲಿ ತರಿಸ್ಕೊಂಡು ಹೆಲಿಕಾಪ್ಟರ್ಗೆ ಅಂತಿಮ ರೂಪವನ್ನು ನೀಡಲಾಗುತ್ತೆ. ಈಗ ಆಲ್ರೆಡಿ ಜಾಗವನ್ನು ಕೂಡ ನಿಗದಿ ಮಾಡಲಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ವಾರ್ಷಿಕ 10 ಹೆಲಿಕಾಪ್ಟರ್ಗಳನ್ನು ಜೋಡಣೆ ಮಾಡಲಾಗುತ್ತೆ. ಅಂದರೆ ವರ್ಷದಿಂದ ವರ್ಷದಕ್ಕೆ ಕೂಡ ಉತ್ಪಾದನೆಯನ್ನು ಹೆಚ್ಚಳ ಮಾಡ್ತಕ್ಕಂಥದ್ದನ್ನು ಕೂಡ ಈಗ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮುಂದಿನ 20 ವರ್ಷಗಳಲ್ಲಿ 500 ಹೆಲಿಕಾಪ್ಟರ್ಗಳನ್ನು ಜೋಡಣೆ ಮಾಡ್ತಕ್ಕಂತಹ ನಿರೀಕ್ಷೆ ಇದೆ. ಇನ್ನು ಆಧುನಿಕ ವೈಮಾನಿಕ ತಯಾರಿಕಾ ವಲಯದಲ್ಲಿ ರಾಜ್ಯವು ಕೂಡ ಮುಂಚೂಣಿಯಲ್ಲಿದೆ. ಈಗ ಏರ್ಬೇಸ್ನ H-125 ಹೆಲಿಕಾಪ್ಟರ್ ಘಟಕ ರಾಜ್ಯದಲ್ಲಿ ಸ್ಥಾಪನೆ ಆಗ್ತಾ ಇರೋದ್ರಿಂದ ಸರ್ಕಾರದ ಕೈಗಾರಿಕಾ ಸ್ನೇಹಿ ನೀತಿಗಳಿಂದ ಮತ್ತಷ್ಟು ಕಂಪನಿಗಳು ರಾಜ್ಯಕ್ಕೆ ಬರ್ತಕ್ಕಂತಹ ನಿರೀಕ್ಷೆ ಇದೆ ಅಂತೇಳಿ ಈಗ ಆಲ್ರೆಡಿ ರಾಜ್ಯ ಕೈಗಾರಿಕಾ ಸಚಿವ MB ಪಾಟೀಲ್ ಸಹ ತಿಳಿಸಿರ್ತಕ್ಕಂಥದ್ದು.
ಸದ್ಯ ಈಗ ಆಲ್ರೆಡಿ ಜಾಗವನ್ನು ಕೂಡ ಈ ಹೆಲಿಕಾಪ್ಟರ್ ಘಟಕಕ್ಕೆ ನಿಗದಿಯನ್ನು ಮಾಡಲಾಗಿರ್ತಕ್ಕಂಥದ್ದು. 2026ರಲ್ಲಿ ಘಟಕ ಕಾರ್ಯಾರಂಭ ಮಾಡಲಾಗಿದೆ. ವಾರ್ಷಿಕ 10 ಹೆಲಿಕಾಪ್ಟರ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ನಿರೀಕ್ಷೆಯಲ್ಲಿದ್ದಾರೆ. ಈಗ ಆಲ್ರೆಡಿ ವೇಮ್ಗಲ್ನಲ್ಲಿ ಅಂದರೆ ಈಗೇನು ಈಗ ಕೈಗಾರಿಕಾ ಪ್ರದೇಶವನ್ನು ನೋಡ್ತಾ ಇದ್ದೀರಾ, ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 7.40 ಲಕ್ಷ ಚದರ ಅಡಿ ಜಾಗವನ್ನು ಸಹ ಈಗ ಮಂಜೂರು ಮಾಡಲಾಗಿದೆ. ಹೀಗಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾವಿರಾರು ಉದ್ಯೋಗ ಸೃಷ್ಟಿ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ನುವಂಥದ್ದು. ಇನ್ನು H-125 ಹೆಲಿಕಾಪ್ಟರ್ನ ವಿಶೇಷತೆಯನ್ನು ನೋಡೋದಾದರೆ ಈಗ ಇದು ಸಿಂಗಲ್ ಎಂಜಿನ್ ಮತ್ತು ಇದು ದಕ್ಷ ಕಾರ್ಯನಿರ್ವಹಣೆ ಮಾಡ್ತಕ್ಕಂತಹ ಜನಪ್ರಿಯ ಸಹ ಹೊಂದಿರತಕ್ಕಂಥದ್ದು. 6 ಸೀಟರ್ ಸಾಮರ್ಥ್ಯ ಇರತಕ್ಕಂಥದ್ದು. ಎಂಥದೇ ವಾತಾವರಣದಲ್ಲೂ ಸಹ ಈ ಒಂದು H-125 ಹಾರಾಟ ಮಾಡುತ್ತೆ ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ನಾಗರಿಕ ರಕ್ಷಣಾ ಮತ್ತು ಆರೋಗ್ಯ ಸೇರಿ ಎಲ್ಲ ಸೇವೆಗಳಿಗೂ ಇದೊಂದು ಹೆಲಿಕಾಪ್ಟರ್ ಸೂಕ್ತವಾಗುತ್ತೆ ಎನ್ನುವಂಥದ್ದು ಇಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಳ್ಬೋದಾಗಿದೆ. ಈಗ ವೇಮ್ಗಲ್ನ ಕೈಗಾರಿಕಾ ಪ್ರದೇಶಕ್ಕೆ H-125 ಹೆಲಿಕಾಪ್ಟರ್ ಏನು ಲಾಂಚ್ ಆಗ್ತಾ ಇದೆ, ಅಂದರೆ ಉತ್ಪಾದನೆ ಘಟಕ ಆರಂಭ ಆಗ್ತಾ ಇದೆ. ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಇದು ಈ ವಿಚಾರ ಹೆಮ್ಮೆಯ ವಿಚಾರ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಈಗ ಸುವರ್ಣ ಸಮಾಚಾರ ಅಂದರೆ ಚಿನ್ನ ಬೆಳ್ಳಿ ದರ ಏನಿದೆ ಅನ್ನೋದನ್ನು ನೋಡೋಣ. ಆಭರಣ ಮತ್ತು ಇನ್ವೆಸ್ಟ್ಮೆಂಟ್ ಎರಡರ ಬಗ್ಗೆಯೂ ಜನ ಕುತೂಹಲದಿಂದ ಚಿನ್ನ ಬೆಳ್ಳಿ ದರ ನೋಡ್ತಾ ಇರ್ತಾರೆ. ಹಾಗಾದರೆ ಬನ್ನಿ ಇವತ್ತಿನ ಚಿನ್ನ ಬೆಳ್ಳಿ ದರ ಏನಾಗಿದೆ ಅನ್ನೋದನ್ನು ನೋಡೋಣ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 1,970 ರೂಪಾಯಿ ನಿನ್ನೆ ಇತ್ತು. ಇವತ್ತು 1,960 ರೂಪಾಯಿ, ಅಂದರೆ 10 ರೂಪಾಯಿ ಕಮ್ಮಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ ನಿನ್ನೆಯ ಬೆಲೆ ಇದ್ದಿದ್ದು 92,550 ರೂಪಾಯಿ. ಇವತ್ತಿನ ಬೆಲೆ ಇರೋದು 92,540 ರೂಪಾಯಿ. ಅಗೇನ್ 10 ರೂಪಾಯಿ ಕಮ್ಮಿ ಆಗಿದೆ. ಇನ್ನು ಬೆಳ್ಳಿ ದರ ಏನು ಹೇಳ್ತಾ ಇದೆ ನೋಡೋಣ. 1 kg ಬೆಳ್ಳಿ ತಗೋಬೇಕು ಅಂದರೆ ನಿನ್ನೆ ಇದ್ದಿದ್ದು 1,18,000 ರೂಪಾಯಿ. ಇವತ್ತು 1,17,900 ರೂಪಾಯಿ, ಅಂದರೆ 100 ರೂಪಾಯಿ ಕಮ್ಮಿ ಆಗಿದೆ. ಸೊ ವೀಕ್ಷಕರೇ, ಚಿನ್ನ ಬೆಳ್ಳಿ ದರ ಮತ್ತು ಮಾರ್ಕೆಟ್ ಮ್ಯಾಟರ್ ಎಲ್ಲನೂ ನೋಡಿದ್ವಿ. ಆದರೆ ಈಗ 9 ಗಂಟೆಯ ಮೆಗಾ ಎಕ್ಸ್ಕ್ಲೂಸಿವ್ನತ್ತ ಹೋಗುವ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.